ನಮಸ್ತೆ ಎಲ್ಲರಿಗೂ. ಎಲ್ಲರೂ ಮೆಣಸಿನ್ಕಾಯಿ ಬಜ್ಜಿನ ಮಾಡೇ ಇರ್ತೀರಾ. ಬಟ್ ಈ ರೀತಿ ಮಾಡಿ ನೋಡಿ, ನಿಮಗೆ ಇದು ಫೇವ್ರೇಟ್ ಆಗಿಬಿಡುತ್ತೆ ಬಜ್ಜಿ ರೆಸಿಪೀಸಲ್ಲಿ. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಒಂದೆರಡು ಪೊಟ್ಯಾಟೋನ ಈ ರೀತಿ ನೀರನ್ನು ಹಾಕಿಬಿಟ್ಟು ಕುದಿಯೋಕೆ ಇಟ್ಬಿಡಿ. ಅದಕ್ಕೆ ಕುದಿಯುವಷ್ಟರಲ್ಲಿ ಈ ರೀತಿ ಚಾಪರಲ್ಲಿ ನಾನು ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕಿಬಿಟ್ಟು ಚೆನ್ನಾಗಿ ಚಾಪ್ ಮಾಡ್ಕೋಬೇಕು. ಈ ಚಾಪರು ನಾನು ಮೀಶೋದಲ್ಲಿ ತರಿಸಿದ್ದು. ಬೈ ಒನ್ ಗೆಟ್ ಒನ್ ಆಫರ್ ಇತ್ತು. ನಿಮಗೆ ಇದರ ಲಿಂಕ್ ಏನಾದರೂ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ ಲಿಂಕ್ನ ಬಳಸ್ಕೊಂಡು ನೀವು ಈ ಚಾಪರ್ನ ಬೈ ಮಾಡ್ಕೋಬೋದು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಕೂಡ ಮಾಡಿ. ಈಗ ನೋಡಿ, ಈ ರೀತಿ ಇದು ಸ್ಮಾಲ್ ಪೀಸಸ್ ಆಗಿ ಚಾಪ್ ಮಾಡ್ಕೊಂಡು ಇಟ್ಕೊಳ್ಳಿ. ಇದರಲ್ಲಿ ಪೊಟ್ಯಾಟೊ ಕುದ್ದಿರುತ್ತೆ. ಆ ಪೊಟ್ಯಾಟೊದು ಸಿಪ್ಪೆನೆಲ್ಲ ತೆಗೆದುಬಿಟ್ಟು ನೀಟಾಗಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಏನಿದು ಮೆಣಸಿನ್ಕಾಯಿ ಬಜ್ಜಿ ಅಂತ ಹೇಳಿ ಪೊಟ್ಯಾಟೊ ತೋರಿಸಿದ್ದಾಳೆ ಅಂತ ಅಂದ್ಕೋಬೇಡಿ. ಇದು ಒಳಗಡೆ ಸ್ಟಫಿಂಗ್ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಬರೀ ಮೆಣಸಿನ್ಕಾಯಿನಿಂದ ಬಜ್ಜಿ ಮಾಡ್ತಾಯಿಲ್ಲ, ಮೆಣಸಿನ್ಕಾಯಿ ಒಳಗಡೆ ಒಂದು ಸ್ಟಫಿಂಗ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಈಗ ಈರುಳ್ಳಿ ಏನು ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ಕರಿಬೇವು ಹಾಗೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ಪೊಟ್ಯಾಟೊನ ಸೇರಿಸ್ಬಿಟ್ಟು ಒಂದು ಸತಿ ಮಿಕ್ಸ್ನ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ, ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ನಾವು ಹಿಟ್ಟು ಕಲಿಸ್ತೀವಿ, ಅದರಲ್ಲಿ ಕೂಡ ಉಪ್ಪನ್ನು ಸೇರಿಸ್ಕೊಂಡಿರ್ತೀವಿ. ಸೊ ನೋಡ್ಕೊಂಡ್ಬಿಟ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲನ ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿಣ ಪುಡಿನೂ ಕೂಡ ಸೇರಿಸ್ತಾ ಇದ್ದೀನಿ. ಇವೆರಡನ್ನು ಸೇರಿಸ್ಬಿಟ್ಟು ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಸಾಲನೂ ಪೊಟ್ಯಾಟೊಗೆ ಅಂಟ್ಕೋಬೇಕು. ಇದನ್ನು ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳಿ. ನಾವೀಗ ಇದಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ನಾನೊಂದು ಬೌಲ್ನ ತೊಗೊಂಡು ಅದಕ್ಕೆ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ ಅಜ್ವೈನನ್ನು ಸೇರಿಸ್ತಾ ಇದ್ದೀನಿ. ಅಜ್ವೈನ ಈ ರೀತಿ ಸ್ವಲ್ಪ ಕೈಯಲ್ಲಿ ತಿಕ್ಬಿಟ್ಟು ಹಾಕ್ಕೊಂಬಿಡಿ, ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಕುಟ್ಬಿಟ್ಟು ಪೌಡರ್ನು ಕೂಡ ಸೇರಿಸ್ಕೋಬೋದು, ಆದರೆ ಹೀಗೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿಯೇ ಹಾಕ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಆಗಲೇ ಹೇಳಿದೆ, ಮಸಾಲದಲ್ಲೂ ಕೂಡ ಸ್ವಲ್ಪ ಉಪ್ಪನ್ನು ಹಾಕಿರ್ತೀವಿ. ಸೊ ಇದರಲ್ಲಿ ಸ್ವಲ್ಪನೇ ಉಪ್ಪನ್ನು ಹಾಕ್ಕೊಳ್ಳಿ. ಮತ್ತು ಬೇಕು ಅನಿಸಿದರೆ ಟೇಸ್ಟ್ ನೋಡಿಬಿಟ್ಟು ಆಮೇಲೆ ಸೇರಿಸ್ಕೋಬೋದು. ಇದನ್ನು ಮೊದಲು ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮೊದಲು ಹಾಗೆ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪನೇ ನೀರನ್ನು ಸೇರಿಸ್ಬಿಟ್ಟು ಇದನ್ನು ತುಂಬ ತೆಳುವಾಗಿ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಗಟ್ಟಿನೇ ಇರಲಿ. ಇದು ಈ ರೀತಿ ಕಲಸಿಟ್ಕೊಂಡ್ಬಿಟ್ಟು ನಂತರ ನಾವು ಈ ರೀತಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ನಾರ್ಮಲ್ ಮೆಣಸಿನ್ಕಾಯಿ ಎಲ್ಲ ದಪ್ಪ ಸಿಗುತ್ತಲ್ಲ ಆ ಮೆಣಸಿನ್ಕಾಯಿ, ಅದನ್ನು ಈ ರೀತಿ ಒಂದು ಕಡೆದು ಎಜ್ಜು ಸ್ವಲ್ಪ ತಗೊಳ್ಳಿ. ನಂತರ ಈ ರೀತಿ ಓಪನ್ ಮಾಡಿ ಇದರಲ್ಲಿರುವಂಥ ಬೀಜನ ತೆಗೆದುಬಿಡಿ. ನಿಮಗೆ ತುಂಬ ಸ್ಪೈಸಿ ಬೇಕು ಅಂತ ಅನಿಸಿದ್ರೆ ನೀವು ಬೀಜ ಇಟ್ಕೊಳ್ಳಿ, ಇಲ್ಲ ಬೇಡ ಅಂತ ಅನಿಸಿದ್ರೆ ನೀವು ಇದರಲ್ಲಿರುವಂಥ ಬೀಜನ ನೀಟಾಗಿ ರಿಮೂವ್ ಮಾಡ್ಕೊಂಡ್ಬಿಡಿ. ಈ ರೀತಿ ಚಾಕುವಿನಿಂದ ಹೇಗೆ ಮಾಡಿದ್ರೆ ಬಂದುಬಿಡುತ್ತೆ. ಅದನ್ನು ತೆಗೆದು ಹಾಗೆ ಇಟ್ಕೊಳ್ಳಿ. ಹಾಗೆ ಎಲ್ಲ ಮೆಣಸಿನ್ಕಾಯಿದು ಈ ರೀತಿ ಬೀಜನ ತೆಗೆದಿಟ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಬಜ್ಜಿ ರೆಸಿಪಿ. ಬರೀ ಹಾಗೆ ಮೆಣಸಿನ್ಕಾಯಿನ ಹಿಟ್ಟಲ್ಲಿ ಎದ್ಬಿಟ್ಟು ಬಜ್ಜಿ ಮಾಡೋದಕ್ಕಿಂತ ಈ ರೀತಿ ಒಂದು ಸತಿ ಸ್ಟಫಿಂಗ್ನ ರೆಡಿ ಮಾಡ್ಕೊಂಡ್ಬಿಟ್ಟು ಈ ರೀತಿ ಮಾಡಿಕೊಂಡ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಈಗ ಮೆಣಸಿನ್ಕಾಯಿ ಒಳಗಡೆ ನಾನು ಮಾಡಿಟ್ಕೊಂಡಿರುವಂಥ ಸ್ಟಫಿಂಗ್ನ ಫಿಲ್ ಮಾಡ್ತಾ ಹೋಗ್ತೀನಿ. ನೋಡಿ, ಈ ರೀತಿ ಸ್ಟಫಿಂಗ್ನ ಒಂದು ಸ್ಪೂನಿಂದ ತೊಗೊಳ್ಳಿ. ನೀವು ಕೈಯಿಂದನೂ ಕೂಡ ಹಾಕ್ಕೋಬೋದು. ಈ ರೀತಿ ಮೆಣಸಿನ್ಕಾಯಿನಲ್ಲಿ ಮಾಡಿಟ್ಕೊಂಡಿರುವಂಥ ಪೊಟ್ಯಾಟೊ ಮಸಾಲಾನ ಈ ರೀತಿ ಹಾಕ್ತಾ ಹೋಗ್ತೀನಿ. ಕಂಪ್ಲೀಟಾಗಿ ತುಂಬ್ಕೊಳ್ಳಿ. ಇದರಲ್ಲಿ ಗ್ಯಾಪ್ ಬಿಟ್ಟಿರ್ತೀವಲ್ಲ ಅದರಲ್ಲಿ ಕಂಪ್ಲೀಟಾಗಿ ಈ ರೀತಿ ಹಾಕ್ಕೊಳ್ಳಿ. ಹಾಗೆ ಕಾರ್ನ್ ಬಜ್ಜಿ, ಆನಿಯನ್ ಬಜ್ಜಿ, ಬೇರೆ ಬೇರೆ ಬಜ್ಜಿ ರೆಸಿಪೀಸ್ ಕೂಡ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸತಿ ಚಾನಲ್ನ ವಿಸಿಟ್ ಮಾಡಿ. ಹಾಗೆ ಬೇರೆ ಬೇರೆ ಆದಂಥ ಸ್ನ್ಯಾಕ್ ರೆಸಿಪೀಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸತಿ ಚಾನಲ್ನ ವಿಸಿಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ರೀತಿ ಎಲ್ಲ ಮೆಣಸಿನ್ಕಾಯಿಗೂ ನಾನು ಮಸಾಲಾನ ಈ ರೀತಿ ತುಂಬ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಬಜ್ಜಿ, ನೀವು ಕೂಡ ಟ್ರೈ ಮಾಡಲೇಬೇಕು. ಈಗ ಈ ಬಜ್ಜಿನ ಯಾವ ರೀತಿ ಹಿಟ್ಟಲ್ಲಿ ಹಾಕಿ ಬಿಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಯೂಶ್ವಲಿ ಬಜ್ಜಿಗೆ ಸರಿಯಾಗಿ ಹಿಟ್ಟು ಅಂಟ್ಕೊಳ್ಳೋದಿಲ್ಲ. ಅದಕ್ಕೆ ನೀವು ಮೊದಲು ಮಾಡಿಟ್ಕೊಂಡಿರುವಂಥ ಹಿಟ್ಟನ್ನು ಈ ರೀತಿ ಒಂದು ಗ್ಲಾಸ್ಗೆ ಹಾಕ್ಕೊಳ್ಳಿ. ಯಾವುದಾದ್ರೂ ಗ್ಲಾಸ್ ಓಕೆ, ಆ ಗ್ಲಾಸಲ್ಲಿ ಹಾಕ್ಕೊಳ್ಳಿ. ಹಾಕ್ಕೊಂಡ್ಬಿಟ್ಟು ಈಗ ಎಣ್ಣೆ ಕಾಯಕ್ಕಿಟ್ಟಿದೆ, ಎಣ್ಣೆ ಬಿಸಿಯಾಗಿದೆ. ಆ ಮೆಣಸಿನ್ಕಾಯಿನ ಈ ರೀತಿ ಗ್ಲಾಸಲ್ಲಿ ಹಾಕಿ ಈ ರೀತಿ ಮಾಡೋದ್ರಿಂದ ಹಿಟ್ಟು ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಈ ರೀತಿಯೂ ಮಾಡ್ಕೋಬೋದು. ಇಲ್ಲ ಮೆಣಸಿನ್ಕಾಯಿ ತುಂಬ ಉದ್ದ ಇದೆ ಅಂತ ಅನಿಸಿದ್ರೆ ನೀವು ಅದನ್ನು ಮೆಣಸಿನ್ಕಾಯಿನ 2 ಪಾರ್ಟಾಗಿ ಮಾಡಿಬಿಟ್ಟು ಕೂಡ ನೀವು ಕರ್ಕೋಬೋದು. ಈ ರೀತಿ ಮಾಡಿದ್ದೀನಿ ನೋಡಿ. ಈ ರೀತಿ ಮೆಣಸಿನ್ಕಾಯಿನ 2 ಪಾರ್ಟಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಸಪ್ರೇಟಾಗಿ ಈ ರೀತಿ ಹಿಟ್ಟಲ್ಲಿ ಅದ್ಬಿಟ್ಟು ಎಣ್ಣೆಗೆ ಬಿಟ್ಟರೆ ಆಯಿತು. ತುಂಬ ಚೆನ್ನಾಗಿ ಬಂದಿತ್ತು ಬಜ್ಜಿ ಮಾತ್ರ. ಕೋಲ್ಡ್ ಕ್ಲೈಮೇಟ್ಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಹೇಳಿ ಮಾಡಿಸಿದಂಥ ರೆಸಿಪಿ. ಕ್ವಿಕ್ಕಾಗಿ ಒಂದು 5 ನಿಮಿಷದೆಲ್ಲ ಮಾಡ್ಕೊಂಬಿಡ್ಬೋದು ಬಜ್ಜಿ ರೆಸಿಪಿ. ನೀವು ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಾ ಮೆಣಸಿನ್ಕಾಯಿ ಬಜ್ಜಿ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ.
ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ನಮಗೆ ಮೆಣಸಿನ್ಕಾಯಿ ಬಜ್ಜಿ ರೆಡಿ ಆಗುತ್ತೆ. ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಂಡ್ಬಿಡ್ಬೋದು. ನೋಡಿ ಈಗ ಫೈನಲ್ ಆಗಿ ಮೆಣಸಿನ್ಕಾಯಿ ಬಜ್ಜಿ ರೆಡಿ ಆಯಿತು. ಸಾಸಲ್ಲಿ ಅದ್ಕೊಂಡು ತಿಂತಾ ಇದ್ದರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.